ಸಚಿವ ಸ್ಥಾನ ಫೈನಲ್ಗೆ ಕಾಂಗ್ರೆಸ್ನಲ್ಲಿ ಭಾರೀ ಸರ್ಕಸ್ಗಳಿಗಾಗಲೇ ನಡೀತಾ ಇದ್ದು ಆಕಾಂಕ್ಷಿಗಳ ದಂಡು ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂತದ್ದು ಕಗ್ಗಂಟಾಗ್ತಾ ಇದೆ ಮಂತ್ರಿಗಿರಿಯ ಆಯ್ಕೆ. ದೆಹಲಿಯಲ್ಲಿ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದು ಇಂದು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಇಬ್ಬರು ಸಭೆಯನ್ನ ನಡೆಸಲಿದ್ದಾರೆ. ನಂತರದಲ್ಲಿ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್, ನಿರ್ಗಮಿತ ಸಿಎಂ ಸಿದ್ದರಾಮಯ್ಯಗೆ ಬುಲಾವಣಾ ನೀಡಲಾಗ್ತಾ ಇದ್ದು ಇಬ್ಬರ ಜೊತೆ ಚರ್ಚಿಸಿ ಮೊದಲ ಸುತ್ತಿನ ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತೆ. ಇಂದೇ ಮೊದಲ ಹಂತದ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಬಹುದಾದಂತಹ ಸಾಧ್ಯತೆ ಇದ್ದು Hotel Management with AI. Join IIHM, International Institute of Hotel Management. ನಿವಾಸದಲ್ಲಿ ಸಭೆ ಕೂಡ ನಿಗದಿಯಾಗಿತ್ತು, ಅದು ಮುಂದೂಡಿಕೆ ಆಗಿದೆ. ವೇಣುಗೋಪಾಲ್ಗೆ ಪಟ್ಟಿಯನ್ನ ಡಿಕೆ ಹಾಗೆ ಸಿದ್ದು ರವಾನಿಸಿದ್ದಾರೆ. ಡಿಕೆ ಸಿದ್ದರಾಮಯ್ಯ ನೀಡಿರುವಂತಹ ಪಟ್ಟಿಯನ್ನು ಪರಿಶೀಲಿಸಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜಿವಾಲರಿಂದ ಪಟ್ಟಿ ಪರಿಶೀಲನೆಯಾಗುತ್ತೆ. ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಸಭೆಯನ್ನು ನಡೆಸಿ ಇವತ್ತೇ ಒಂದು ಅಂತಿಮ ಪಟ್ಟಿಗೆ ಮುದ್ರೆ ಬೀಳಬಹುದಾದಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ದೆಹಲಿಯಲ್ಲಿ ಈಗಾಗಲೇ ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದ್ದು ಡಿಕೆ ಶಿವಕುಮಾರ್ ಬಣ ಹಾಗೆ ಸಿದ್ದರಾಮಯ್ಯನವರ ಬಣ ಎರಡೂ ಬಣದಿಂದ ಒಂದು ಪಟ್ಟಿಯನ್ನ ಲಿಸ್ಟ್ ಅನ್ನ ಕೊಡಲಾಗಿದೆ. ಅದರಲ್ಲಿ ಸಾಕಷ್ಟು ಜನರ ಈಗಾಗಲೇ ಫೈನಲ್ ಕೂಡ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಸುನಿಲ್ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಕೆ ಮುಂಚೆ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ದೆಹಲಿಯಲ್ಲಿ ಜೋರಾಗಿದೆ ಡಿಕೆ ಸಂಪುಟ ರಚನೆಯ ಕಸರತ್ತು. ಹೈಕಮಾಂಡ್ ಕೈ ಸೇರಿದೆ ಮೊದಲ ಹಂತದ ಸಂಭಾವ್ಯರ ಪಟ್ಟಿ. ಟಿವಿ ನೈನ್ನಲ್ಲಿ ಡಿಕೆ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಶಿವಕುಮಾರ್ ಜೊತೆಗೆ 10 ರಿಂದ 12 ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದ್ದು ಆ ಸಂಪೂರ್ಣ ಲಿಸ್ಟ್ ಕೂಡ ಟಿವಿ ನೈನ್ಗೆ ಲಭ್ಯವಾಗಿದೆ. ದೆಹಲಿಯಲ್ಲಿ ಈಗಾಗಲೇ ಸಂಪುಟ ರಚನೆಯ ಕಸರತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದಾಗಿ ಹೈಕಮಾಂಡ್ ಕೈ ಸೇರಿದೆ ಮೊದಲ ಹಂತದ ಸಂಭಾವ್ಯರ ಪಟ್ಟಿ. ಆ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ, ಯಾರಿಗೆಲ್ಲ ಮಂತ್ರಿಗಿರಿ ಅಂತ ನೋಡ್ತಾ ಇದ್ದೇವೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್ ಈ ಮೂವರು ಕೂಡ ಪ್ರಮುಖವಾಗಿದ್ದಾರೆ. ಹಾಗೆ ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್ ಕೂಡ ಇದ್ದು ಕೃಷ್ಣ ಭೈರೇಗೌಡ, ಕೆಜೆ ಜಾರ್ಜ್ ಕೂಡ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ಡಾಕ್ಟರ್ ಯತೀಂದ್ರ ಅಥವಾ ಭೈರತಿ ಸುರೇಶ್ಗೆ ಮಂತ್ರಿಗಿರಿ ಕೊಡುವಂತಹ ಸಾಧ್ಯತೆ ಇದು. ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಅವರಿಗೆ ಸಚಿವಗಿರಿ ಸಿಗುವಂತಹ ಸಾಧ್ಯತೆ ಇದು. ಡಿಕೆ ಜೊತೆಗೆ 10 ರಿಂದ 12 ಜನರು ಸಚಿವರ ಪ್ರಮಾಣ ವಚನ ಸ್ವೀಕಾರವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ಸುನಿಲ್ ಇದ್ದಾರೆ. ಸುನಿಲ್, ಡಿಕೆ ಪಟ್ಟಾಭಿಷೇಕಕ್ಕೆ ಈಗಾಗಲೇ ಒಂದ್ ಕಡೆ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿರುವಂತದ್ದು, ಜೊತೆಗೆ ಅವರ ಜೊತೆನಲ್ಲಿ ಯಾವೆಲ್ಲ ಮಂತ್ರಿಗಳು ಈ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಎನ್ನುವಂತಹ ಕುತೂಹಲ. ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಈಗಾಗಲೇ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ನ ಕೂಡ ರೆಡಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡೂ ಬಣದಿಂದ ಯಾವ್ಯಾವ ನಾಯಕರು ಈಗ ಫೈನಲ್ ಆಗಿ ಲಿಸ್ಟ್ ಇದ್ದಾರೆ ಅಂತ? ಶಕುಂತಲಾ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲ ರೀತಿಯಾದ ಕಸರತ್ತುಗಳು ಬೆಂಗಳೂರಿನಲ್ಲಿ ಒಂದು ಕಡೆ ನಡೀತಾ ಇದ್ರೆ, ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರುವಂತವರ ಕಸರತ್ತು ಕೂಡ ದೆಹಲಿಯಲ್ಲಿ ಕೂಡ ಜೋರಾಗಿದೆ. ಪ್ರಮುಖವಾಗಿ ನಿನ್ನೆ ರಾತ್ರಿ ಅಂತಿಮವಾಗಬೇಕಾಗಿತ್ತು ಯಾರ್ಯಾರು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿರ್ತಾರೆ, ಪ್ರಮಾಣ ವಚನವನ್ನು ನಾಳೆ ಸ್ವೀಕರಿಸ್ತಾರೆ ಅಂತೇಳಿ. ರಾಹುಲ್ ಗಾಂಧಿ ಅವರ ಭೇಟಿ ಆಗದ ಹಿನ್ನೆಲೆಯಲ್ಲಿ ಆ ಒಂದು ಸಂಪುಟ ರಚನೆ ಒಂದು ಕಸರತ್ತು ಕೂಡ ಪೆಂಡಿಂಗ್ ಆಗಿದೆ. ಇವತ್ತು 11 ಗಂಟೆಗೆ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಭೇಟಿಯಾಗಿ ಅಂತಿಮವಾದ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಪ್ರಮುಖವಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಪ್ರತ್ಯೇಕವಾದ ಅವರ ಪಟ್ಟಿಗಳನ್ನು ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ನಡೆಸಿ ನಂತರದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಅಂತಿಮವಾದ ಒಂದು ಪಟ್ಟಿ ಪ್ರಕಟವಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಸುಮಾರು 11 ಗಂಟೆಗೆ ದೆಹಲಿಯಲ್ಲಿ ಮೀಟಿಂಗ್ ಕೂಡ ಖರ್ಗೆ ಅವರ ನಿವಾಸದಲ್ಲಿ ಆಗುತ್ತೆ. ಆ ಒಂದು ಮೀಟಿಂಗ್ನಲ್ಲಿ ಅಂತಿಮವಾಗಿ ಯಾರ್ಯಾರು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ತಾರೆ ಮತ್ತು ಪ್ರಮಾಣ ವಚನ ಯಾರ್ಯಾರು ಸ್ವೀಕರಿಸ್ತಾರೆ ಅಂತೇಳಿ ಅಂತಿಮವಾಗುತ್ತೆ. ಈಗಾಗಲೇ ಬಂದಿರೋ ಒಂದು ಮಾಹಿತಿ ಪ್ರಕಾರ 10 ರಿಂದ 12 ಜನ ಡಿಕೆ ಶಿವಕುಮಾರ್ ಅವರ ಜೊತೆ ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಟಿವಿ ನೈನ್ಗೆ ಮಾಹಿತಿ ಲಭ್ಯವಾಗಿರೋ ಲೆಕ್ಕದಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಅಳದು ತೂಗಿ ಸಮುದಾಯವಾರು ಒಂದಷ್ಟು ಸಚಿವರನ್ನ ಸಚಿವ ಸಂಪುಟ ಸೇರಿಸಿಕೊಳ್ಳಿಕ್ಕೆ ಸಿದ್ಧತೆಗಳು ಕೂಡ ಆದಂತೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ವಾಲ್ಮೀಕಿ ಕೋಟದಿಂದ ಸತೀಶ್ ಜಾರಕಿಹೊಳಿ ಆಗ್ಬೋದು, ದಲಿತ ಕೋಟದಿಂದ ಪರಮೇಶ್ವರ್ ಆಗ್ಬೋದು, ಮತ್ತೆ ಅಲ್ಪಸಂಖ್ಯಾತ ಕೋಟದಿಂದ ಯುಟಿ ಖಾದರ್ ಆಗ್ಬೋದು, ಅದೇ ರೀತಿ ಲಿಂಗಾಯತ ಕೋಟದಿಂದ ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ, ಈ ರೀತಿಯಾಗಿ ಮತ್ತೆ ಕುರುಬ ಸಮುದಾಯದಿಂದ ಯತೀಂದ್ರ ಅಥವಾ
ಅಥವಾ ಬೈರ್ತಿ ಸುರೇಶ್ ಅವರು ಈ ರೀತಿಯಾದ ಅಳದು ತೂಗಿ ಒಂದಷ್ಟು ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ KJ ಜಾರ್ಜ್ ಆಗ್ಬೋದು, ರಾಮಲಿಂಗ್ ರೆಡ್ಡಿ ಆಗ್ಬೋದು, ಮತ್ತೆ ಒಕ್ಕಲಿಗ ಕೋಟದಿಂದ ಕೃಷ್ಣ ಬೈರೇಗೌಡ ಈ ರೀತಿಯಾಗಿ 10 ರಿಂದ 12 ಜನ ಸಮುದಾಯವಾರ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವ್ರ ಜೊತೆ ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಇವೆಲ್ಲ ಗೊಂದಲಕ್ಕೂ ತೆರೆ ಬೀಳುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಈಗಾಗಲೇ DK ಶಿವಕುಮಾರ್ ಅವರಾಗ್ಬೋದು, ಒಂದ್ ಕಡೆ ಆಗ್ಬೋದು ಬಣದಿಂದ 4-5 ಜನ, ಅದೇ ರೀತಿ ಸಿದ್ದರಾಮಯ್ಯ ಬಣದಿಂದ 4-5 ಜನ, ಈ ರೀತಿಯಾದ ಹೈಕಮಾಂಡ್ ಬಣ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಇರುವಂತಹ ಒಂದು 3-4 ಜನ ಈ ರೀತಿಯಾದ ಒಂದು ಪಟ್ಟಿಯನ್ನು ಸಿದ್ಧವನ್ನ ಮಾಡಿ ಎಲ್ಲ ರೀತಿಯಾದ ಒಂದು ಚರ್ಚೆ ಆಗಿರುವಂತ ಈಗಾಗಲೇ ಖರ್ಗೆ ಆಗ್ಬೋದು, KC ವೇಣುಗೋಪಾಲ್, ಸುರ್ಜೇವಾಲಾ ಅವ್ರ ಜೊತೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಪ್ರತ್ಯೇಕ ಮಾತುಕತೆಯನ್ನ ಮಾಡಿ ಅವರವರು ತೆಗೆದುಕೊಂಡು ಹೋದಂತ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನು ನೋಡಿ ಈಗ 11 ಗಂಟೆಗೆ ಏನು ಮೀಟಿಂಗ್ ಆರಂಭವಾಗುತ್ತೆ ಆ ಒಂದು ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಯಾಕಂದ್ರೆ ಈಗ DK ಶಿವಕುಮಾರ್ ಅವ್ರ ಜೊತೆ ಯಾರ್ಯಾರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತೇಳಿ ಅಂತಿಮವಾಗಿ ನಿರ್ಧಾರವಾಗುತ್ತೆ. ಹಾಗಾಗಿ ದೆಹಲಿಯಲ್ಲಿ ಈ ಒಂದು ಸಂಪುಟ DK ಶಿವಕುಮಾರ್ ಅವರ ಸಂಪುಟ ರಚನೆ ಕಸರತ್ತು ಜೋರಾಗಿದೆ. ಅದೇ ರೀತಿಯಾಗಿ ಮುಂದುವರೆದ ಭಾಗದಂತೆ ಈಗಾಗಲೇ ಶಾಸಕರು ಸಚಿವರಾಗಬೇಕು ಅಂತ ಕಸರತ್ತನ್ನ ದೆಹಲಿಯಲ್ಲಿ ನಡೆಸ್ತಾ ಇದ್ದಾರೆ. ಮಾಜಿ ಸಚಿವರು ಮತ್ತೆ ಅವರ ಸ್ಥಾನವನ್ನು ಉಳಿಸ್ಕೋಬೇಕು ಅಂತೇಳಿ ಅವರು ಕೂಡ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಸುಮಾರು 20 ರಿಂದ 25 ಜನ ಶಾಸಕರು ದೆಹಲಿಯಲ್ಲೇ ಬಿಟ್ಬಿಟ್ಟಿದ್ದಾರೆ. ಮಾಜಿ ಸಚಿವರುಗಳು ಕೂಡ ದೆಹಲಿಯಲ್ಲಿ ಬಿಟ್ಟು ಎಲ್ಲಾ ರೀತಿಯಾದ ಕಸರತ್ತು ಸರ್ಕಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಒಂದು ಕಡೆ ಸಕಲ ಸಿದ್ಧತೆಗಳು ರಾಜ್ಯದಲ್ಲಿ ಜೋರಾಗಿ ಭರದಿಂದ ಸಾಗ್ತಾ ಇದ್ರೆ, ಮತ್ತೊಂದೆಡೆ ಈಗಾಗಲೇ DK ಶಿವಕುಮಾರ್ ಅವರ ಸಂಪುಟ ರಚನೆಯ ಕಸರತ್ತು ಕೂಡ ದೆಹಲಿಯಲ್ಲಿ ನಡೀತಾ ಇದೆ. 11 ಗಂಟೆಗೆ ಆರಂಭವಾಗುವಂತ ವರಿಷ್ಠರ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತೆ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ. ಆ ಒಂದು ಮೀಟಿಂಗ್ ಅಲ್ಲಿ ಅಂತಿಮವಾದ ನಿರ್ಧಾರ ಪ್ರಕಟವಾಗುತ್ತೆ. ಬಹುತೇಕವಾಗಿ ಮಧ್ಯಾಹ್ನದೊಳಗೆ DK ಶಿವಕುಮಾರ್ ಅವರ ಜೊತೆ ಯಾರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋ ಅಂತಿಮವಾದ ಪಟ್ಟಿ ಕೂಡ ಪ್ರಕಟವಾಗುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ಸುನಿಲ್ ತಮ್ಮಲ ಡೀಟೇಲ್ಸ್ಗಾಗಿ.